ಸರ್, ಈಗ ಕಾಂಗ್ರೆಸ್ ಸರ್ಕಾರ ನೇರವಾಗಿ ನಿಮ್ಮ ಹೆಸರನ್ನು ಸೇರಿಸ್ಕೊಂಡು ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ, ಅಶೋಕ್ ಸೇರಿದಂತೆ ಅವ್ರ ಹಿಂದೆನೇ ಪಿತೂರಿ ಇರೋದು, ಬಿಜೆಪಿ ಅವರೇ ಪಿತೂರಿ ಮಾಡ್ತಾ ಇರೋದು, ಪ್ರಚೋದನೆ ಮಾಡ್ತಾ ಇರೋದು ಅಂತ ನೇರವಾಗಿ ಹೇಳಿದ್ದಾರೆ. ಕಲ್ಲು ಮಸೀದಿಯಿಂದ ಕಲ್ಲೊಡೆಯಕ್ಕೆ ನಾನೇನು ಪಿತೂರಿ ಮಾಡಕ್ಕೆ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೇನೆ. ಮಸೀದಿಯಿಂದ ಕಲ್ಲೋಡ್ಸಕ್ಕೆ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೇನೆ. ಹೊಡೆದವ್ರು ಯಾರು? ಅವ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಂಡಿದ್ದೀರ? ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಂಡಿದ್ದೀರ? ಏನೂ ಇಲ್ಲ. ನೀವು ಏನೇ ಕೇಸ್ ಹಾಕ್ಲಿ ಅವ್ರ ಮೇಲೆ ನೋಡಿ, 100% ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ಎಲ್ಲಾ ಕೇಸ್ಗಳನ್ನು ವಾಪಸ್ ತೆಗಿತಾರೆ ಇವರು. ಕಳೆದ ಬಾರಿ ಹಾಸನದಲ್ಲಿ ಯಾರು ದಾಳಿ ಮಾಡಿದ್ರು, ಇಡೀ ಲೂಟಿಯನ್ನ ಮಾಡಿದ್ರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು, ಆ ಎಲ್ಲಾ ಕೇಸುಗಳನ್ನು ವಾಪಸ್ ತೆಗೆದಿದ್ದೀರಾ. ಮೈಸೂರಲ್ಲಾದಂತ ಘಟನೆಗೂ ಕೂಡ ವಾಪಸ್ ತೆಗೆದಿದ್ದೀರಾ. ನೀವು ಜನಕ್ಕೆ ನಂಬಿಕೆ ಹೊರಟೋಗಿದೆ, ಕಾಂಗ್ರೆಸ್ ಮೇಲೆ ನಂಬಿಕೆ ಹೊರಟೋಗಿದೆ. ಇವ್ರೇನಿದ್ರು ಕೂಡ ವೋಟ್ಗೋಸ್ಕರ ಹಿಂದೂಗಳನ್ನ ಬಲಿಪಶು ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದರಿಂದ ಜನ ಇವಾಗ ಎಚ್ಚರಗೊಂಡಿದ್ದಾರೆ, ಹಿಂದೂಗಳೆಲ್ಲ ಎಚ್ಚರಗೊಂಡಿದ್ದಾರೆ. ಅದರ ಒಂದು ತಾರ್ಕಿಕ ಹೇಗೆ ಧರ್ಮಸ್ಥಳದ ಹೋರಾಟವನ್ನು ನಾವು ತೆಗೆದುಕೊಂಡು ಅದೇ ರೀತಿ ಮುಂದೆ ನಾವು ಈ ಭಾಗದಲ್ಲಿ ಏನು ಮಂಡ್ಯ, ಮೈಸೂರು, ಮಲೆನಾಡು ಭಾಗದಲ್ಲಿ ಏನು ನಿರಂತರವಾಗಿ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದ್ದಾರೆ, ಇದು ವಿರುದ್ಧ ದೊಡ್ಡ ಹೋರಾಟವನ್ನ ನಮ್ಮ ಪಕ್ಷದ ಪದಾಧಿಕಾರಿಗಳು, ರಾಜ್ಯದ ಅಧ್ಯಕ್ಷರ ಜೊತೆ ಯೋಚನೆ ಮಾಡಿ ಮುಂದೆ ಮಾಡ್ತೀರಿ. ಇಲ್ಲ ಅಂದ್ರೆ ಇಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲ. ಕಾಂಗ್ರೆಸ್, ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಬಂದ ಮೇಲೆ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಸರ್, ಇವತ್ತು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಕ್ ಬಂದಿದ್ದೀವಿ. ಈಗ ಧರ್ಮಸ್ಥಳ ಸರ್, ಈಗ ಹಿಂದೂಗಳನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಬಿಜೆಪಿ ಪದೇ ಪದೇ ಈ ರೀತಿಯಾದಂಥ ಘರ್ಷಣೆಯನ್ನು ಉಂಟು ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಹಿಂದೂಗಳನ್ನೇ ಹೊಡಿತಾ ಇರೋದು. ಈಗ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋರೆಲ್ಲ ಹಿಂದೂಗಳೇ, ಏಟ್ ತಿಂದಿರೋರೆಲ್ಲ ಹಿಂದೂಗಳೇ, ಬೀದಿಯಲ್ಲಿ ಬಾಯ್ ಬಿಡ್ಕೊಂತ ಇರೋರು ನ್ಯಾಯಕ್ಕಾಗಿ ಹಿಂದೂಗಳೇ. ಕಾಂಗ್ರೆಸ್ ಅವರು ಎಲ್ಲ ಸಪೋರ್ಟ್ ಅವ್ರಿಗೆ, ಪೂರ್ತಿ ಸಪೋರ್ಟ್ ಅವ್ರಿಗೆ, ಕಾಂಗ್ರೆಸ್ ಪೂರ್ತಿ. ಯಾಕಂದ್ರೆ ಮುಸಲ್ಮಾನರು ಹೇಳಿದಾರ, ನಮ್ಮ ಓಟಿಂದಾನೇ ಈ ಸರ್ಕಾರ ಬಂದಿರೋದು, ನಾವು ಹೇಳ್ದಂಗೆ ಕೇಳಬೇಕು, ಈ ಕಾಂಗ್ರೆಸ್ ಸರ್ಕಾರ ನಾವು ಹೇಳ್ದಂಗೆ ಕೇಳ್ದಂಗೆ ಬಿದ್ದಿರ್ಬೇಕು ಅಂತ ಹೇಳಿದ್ದಾರೆ ಮುಸ್ಲಿಂ ಲೀಡರ್ಗಳು. ಅದರಿಂದ ಈ ಸರ್ಕಾರದಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ, ಭರವಸೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಉಳಿದರದು ಹೋರಾಟದ ದಾರಿ. ಆ ಹೋರಾಟವನ್ನ ನಾವು ಮಾಡ್ತೀರಿ, ಆ ಗುರಿಯನ್ನ ಸಾಧಿಸ್ತೀರಿ. ಈ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಬಿಜೆಪಿ ಈ ರೀತಿಯ ದರ್ಶನಗಳನ್ನು ಇಟ್ಕೊಂಡು ಡೈವರ್ಷನ್ ನೀತಿಯನ್ನು ಅನುಸರಿಸ್ತಿದೆ ಅನ್ನೋದು ಇದು ಕಾಂಗ್ರೆಸ್ಸಿನ ಚಿತಾವಣೆಯಿಂದ ಆಗಿರತಕ್ಕಂಥ ಘಟನೆ ಇದು. ಅಲ್ಲಿ ಪೊಲೀಸ್ ಬಂದೋಬಸ್ತು ಸರಿಯಾಗಿ ಮಾಡಿದ್ರೆ, ಕಾನೂನು ಸುವ್ಯವಸ್ಥೆ ಪಾಲನೆ ಸರಿಯಾಗಿ ಮಾಡಿದ್ರೆ ಈ ಘಟನೆ ನಡೀತಾ ಇರಲ್ಲ. ಇದ್ರ ಹಿಂದೆ ಮೊನ್ನೆ ಮುಸ್ಲಿಮರದ್ದು ಒಂದು ಯಾತ್ರೆ ನಡೀತು, ಈದ್ ಮಿಲಾದ್. ಯಾಕೇನು ಗಲಾಟೆ ಆಗ್ಲೇ ಇಲ್ಲ? ಯಾಕಾಗ್ಲಿಲ್ಲ ಹೇಳಿ? ಅಂದ್ರೆ ಹಿಂದೂಗಳಂದ್ರೆ ಟಾರ್ಗೆಟ್ ಬೇಕು ಅಂತ ಈ ಕಾಂಗ್ರೆಸ್ ಅವರು ಗಲಾಟೆ ಮಾಡ್ತಾರೆ. ಯಾಕಂದ್ರೆ ಅವರು ಮುಸ್ಲಿಮರ ಓಟ್ ಬೇಕಲ್ಲ, ಅದಕ್ಕೆ ಹಿಂದೂಗಳು ಹೆಂಗೋ ನಮ್ಗೆ ಓಟ್ ಹಾಕ್ಬಿಡ್ತಾರೆ. ಈ ಮುಸ್ಲಿಮಾನ್ ಓಟ್ರನ್ನ ಗಟ್ಟಿ ಮಾಡ್ಕೊಳಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ 6:30 ಹೋಗ್ತಾ ಇದ್ವಿ. ಅಲ್ಲಿ ಚರ್ಚೆ ಮಾಡಿದ್ಮೇಲೆ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾತುಕತೆ ಆದ್ಮೇಲೆ ನಾವು ತೀರ್ಮಾನ. ಅಲ್ಲ, ಪ್ರಹ್ಲಾದ್ ಜೋಶಿ ಬನ್ನಿ ಅಂತ ಹೇಳಿದ್ದಾರೆ 6:30. ಅಲ್ಲಿ ಹೋದ್ಮೇಲೆ ಎಲ್ಲ ಪೂರ್ತಿ ಯಾರು ಭೇಟಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಅಲ್ಲಿ ತೀರ್ಮಾನ. ಇದು ನನಗೇನು ಗೊತ್ತಿಲ್ಲ. ಅಲ್ಲ, ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಈಗ ಯಾವ ವಿಚಾರ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತೀರಿ? ನಾ ರಾಜ್ಯದೆಲ್ಲ ನ್ಯಾಕ್ ಒಂದೇ ಕಡೆಗೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಗಲಭೆಗಳು, ಹಿಂದೂಗಳ ಮೇಲೆ ಅತ್ಯಾಚಾರ, ಹಿಂದೂ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು, ಮತಾಂತರ ಮಾಡೋದು, ಧರ್ಮಸ್ಥಳದ ಒಂದು ತಲೆಬುರುಡೆ ಕೇಸ್ಗಳು, ಈಗ ಚಾಮುಂಡೇಶ್ವರಿ, ಈಗ ಮಂಡ್ಯ, ಮದ್ದೂರು, ಈ ಎಲ್ಲ ಘಟನೆಗಳ ಬಗ್ಗೆ ಕೇಂದ್ರದ ನಾಯಕರಿಗೆ ಗಮನ ತರಬೇಕು. ನಮ್ಮ ಕರ್ತವ್ಯ, ಅದಕ್ಕೆ ಕರೆದಿರ್ಬೇಕು ಅಂತ ಅನಿಸಿದೆ ನನಗೆ. ಅದಕ್ಕೋಸ್ಕರ ಪ್ರಹ್ಲಾದ್ ಜೋಶಿ ಅವರು ಭೇಟಿ ಮಾಡಿ ಅಲ್ಲಿ ಮಾತಾಡಿ ನಾವೆಲ್ಲ ಎಲ್ಲರೂ ಒಟ್ಟಿಗೆ ಹೋಗಿ ನಮ್ಮ ಮನವಿ ಏನಿದೆ ಅದನ್ನು ಕೊಡ್ತೀರಿ. ಅದಾದ್ಮೇಲೆ ಮಾಧ್ಯಮಕ್ಕೆ ಬಂದು ರಿಯಾಕ್ಷನ್ ಕೊಡ್ತೀವಿ. ಯಾವ್ದಾದ್ರು ವರದಿಗಳನ್ನ ತಯಾರಿ ಮಾಡ್ಕೊಂಡಿದ್ದೀರಾ ಸರ್? ಇಲ್ಲ, ಅಲ್ಲಿ ಹೋದ್ಮೇಲೆ ಇಲ್ಲ ಟೈಮ್ ಇದೆ. ಅದಕ್ಕೆ 6:30 ಸೇರಿದ್ಮೇಲೆ ಏನ್ ಮಾಡ್ಬೇಕು, ಏನ್ ಮೆಮೊರಾಂಡಮ್ ಮಾಡಬೇಕು ಎಲ್ಲ ಕುಂತು ಅಲ್ಲೇ ಮಾಡ್ತೀವಿ. ಒಟ್ಟಾರೆ ರಾಜ್ಯದ ಹಿತದೃಷ್ಟಿಯಿಂದ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ,
ಕರ್ನಾಟಕದಲ್ಲಿ ಕಾನೂನು ಅಲ್ಲ, ಹೋಮ್ ಮಿನಿಸ್ಟ್ರೇ ಕಾಣೆ ಆಗ್ಬಿಟ್ಟಿದೆ. ಹಂಗಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೋ ಇಲ್ಲವೋ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈ ಕಾನೂನು ಸುವ್ಯವಸ್ಥೆ ಅದು ದೇಶ ವಿರೋಧಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ಜಾಸ್ತಿ ಶುರುವಾಗಿದೆ. ಎಡಪಂಥೀಯ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಈ ಭಾಗದ ಕೆಲವು ಚುನಾಯಿತ ಪ್ರತಿನಿಧಿಗಳೇ ಕರ್ನಾಟಕದಲ್ಲಿ ಈ ರೀತಿ ಕೋಮು ಸಂಘರ್ಷವನ್ನು ಉಂಟು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿಯೂ ಕೂಡ ಕಂಪ್ಲೇಂಟ್ ಕೊಡೋಕ್ಕೆ ಮಾತುಕತೆಯನ್ನು ಮಾಡ್ತೀವಿ. ಸರಿ, ಥ್ಯಾಂಕ್ ಯು.